ಮಕ್ಕಳು ನಾವೆಲ್ಲರೂ ಭಾಗ್ಯಶಾಲಿ. ಕೇವಲ ಭಾಗ್ಯಶಾಲಿ ಅಲ್ಲ, ಪರಮಾಪರಂ ಭಾಗ್ಯಶಾಲಿ. 63 ಜನ್ಮದ ನಂತರ ಈ ಜೀವನ ಸಿಗ್ತದೆ. ಈ ಜೀವನ ಕೊಟ್ಟವರು ಬಾಬುರು ನಮ್ಮನ್ನು ಹುಡುಕ್ಯಾಡಿ ಕರ್ಕೊಂಡ್ಬಂದು ತಮ್ಮಲ್ಲಿ ದಿವ್ಯ ಜ್ಞಾನವನ್ನು ಕೊಟ್ಟರು. ವಿಚಾರ ಮಾಡ್ರಿ, ಎಷ್ಟು ಜನರೊಳಗೆ ನಿಮ್ಮನ್ನ ಆಸರೆ ಪರಮಾತ್ಮ. ಸ್ವಯಂ ಪರಮಾತ್ಮ ಬಂದ ಓದಿಸ್ತಾನಂತ ಮುಂದೆ ಜನರಿಗೆ ಗೊತ್ತಾಗ್ತದೆ. ಅವಾಗ ಏನು ಮಾಡೋಕ್ಕಾಗಲ್ಲ. ಈಗ ಓದಿಸ್ಲಕ್ಕಲ್ಲ ಆನಂದವಾಗಿ ಹೋಗಿ ಲಾಸ್ಟ್ ಬಾಬವರು ಈ 14ನೇ ತಾರೀಕಿಗೆ ಬಂದಿದ್ರು. ಏನು ಹೇಳಿದ್ರು? ಮುಖದಿಂದ ಸೇವೆ ಆಗ್ಬೇಕಂದ್ರೆ ನಿಮ್ಮ ಮುಖ ಅದರಿಂದ ಸೇವೆ ಆಗಬೇಕು. ವ್ಯರ್ಥವನ್ನು ಸಮಾಪ್ತ ಮಾಡೋದು. 2 ಮಾತು ಪಕ್ಕ ಮಾಡ್ಕೊಂಡ್ಬಿಟ್ರೆ ಸಾಕು ಜೀವನ. ವ್ಯರ್ಥ ಸಮಾಪ್ತ ಆದ್ರೆ ಮುಖದಾಗ ಆಟೋಮೆಟಿಕ್ ಲೈಟ್ ಬಂದೇ ಬರ್ತದೆ. ಒಳಗಡೆ ವ್ಯರ್ಥ ಇಲ್ಲ ಅಂದ್ರೆ ಮುಖದಲ್ಲಿ ಒಳ್ಳೇದು ಬಂದೇ ಬರ್ತದೆ. ಯಾವಾಗ ಖುಷಿ. ಜಗದೀಶ್ ಬಾಯಿ ಹೇಳ್ತಿದ್ರು, ಮಧುಬನಾಗ ನಾವು ಹೋದ ತಕ್ಷಣ ನಾನು ಮಧುಬನಕ್ಕೆ ಯಾಕೆ ಬಂದೀನಿ ಅಂತ ಕೇಳ್ಬೇಕಂತ. ನಿಮ್ಮನ್ನು ಕೇಳ್ಬೇಕಂತ. ಮೊದಲು ನಾನು ನಮ್ಮ ಬಾಬನ ಮಗುವಾಗ ಏನು ಮಾಡಾಕತ್ತೀನಿ. ಬಾಬನ ಮಗುವಾದ ನಂತರ ಏನೇನು ಸಿಕ್ಕದ ನೆನ್ಪು ಮಾಡ್ಕೋಬೇಕು. ಯಾರೇ ಸಂಬಂಧಿಕರು ಏನೇನು ಆಸ್ತಿ ಅಂತ ಕೇಳ್ತಾರೆ. ಅಷ್ಟು ಫಲ ಇಷ್ಟು ಫಲ. ಇಲ್ಲಿ ಪರಮಾತ್ಮ ಏನೇನು ಕೊಟ್ಟ ನೆನ್ಪು ಮಾಡ್ಕೋಬೇಕು. ನಾವು ಒಬ್ಬ ಕೊಟ್ಟಾಗ ಆನಂದ, ನಿಜವಾದ ಆನಂದ, ಖುಷಿ, ಶಾಂತಿ, ಪ್ರೇಮ ಎಷ್ಟು ಕೊಟ್ಟನ್ ಬಾಬಾ. ಹಂಚೋದಿ ಹಂಚೋದು ಹಂಚೋದು ಹಂಚೋದು. ನಮ್ದೇನು ತೋರಿಸ್ಕೊಡ್ಬೇಡ, ಅವಶ್ಯಕತೆ ಇಲ್ಲ. ಬಾಬಾ ಹೇಳಿದ್ರೆ ದೇಹದ ನೆನ್ಪು ಮಾಡಬೇಡ ಅಂತ ಹೇಳಿ. ನಮ್ಮ ಲೌಕಿಕ ಮಾತುಗಳನ್ನು ಮಿಕ್ಸ್ ಮಾಡ್ಕೋಬೇಡ್ತೀವಿ. ನಾನು ಏನದು ಏನು ಇಂಪಾರ್ಟೆಂಟ್. ಪರಮಾತ್ಮ ಏನದ ಅದು ಜನರಿಗೆ ಪ್ರತ್ಯಕ್ಷ ಆಗಬೇಕು. ನೀವು ಒಬ್ಬೊಬ್ಬರು ಈ ಜಗತ್ತಿಗೆ ಆಧಾರಗಳಿದೆ. ಈ ಗಿಡದ ಬೀಜ ಶಿವವಾದ 850 ಕೋಟಿ ಮಂದಿ ಅದ. ಅದಕ್ಕೆ ನೀವು ಯಾರಾದ್ರಿಂದ ಬೇರದ. ಈ ಗಿಡದ ಬೇರು ಚಂದ ಇತ್ತಂದ್ರೆ ಗಿಡ ಹಸಿರು. ಬೇರೆ ನೀರು ಹಾಕಬೇಕು. ಅರ್ಥ ಆಯ್ತಲ್ಲ? ನಾವು ಬೇರುಗಳು ಪ್ರತ್ಯಕ್ಷತೆ ಮಾಡ್ಲಕ್ಕೆ ನಿಮ್ಮನ್ನು ಬಾಬಾ ಆಚಾರ ಸಂಸಾರನಾಗಿತ್ತು. ನೀವು ಯಾರು ಸಾಧಾರಣರಲ್ಲ, ಅಸಾಧಾರಣ. ಸರ್ವಶ್ರೇಷ್ಠ ಆತ್ಮರ ಜಗತ್ತಿನಾಗ ಎಲ್ಲರೂ ಅದಾವಂದ್ರೆ ನೀವು ಜಗದ್ಗುರುಗಳು, ಮಹಾವೇದ ಶಾಸ್ತ್ರ ಓದೋರು. ಅವರಿಗೆ ಪರಮಾತ್ಮನ ಸಂಪೂರ್ಣ ಪ್ರಾಪ್ತಿ ಆಗಲಿಲ್ಲ. ಈಗ ಲಾಸ್ಟಿಗೆ ಮತ್ತೇನು ಹೇಳ್ತಾರೆ? ನಾನೇ ಶಿವ ಅಂತ ಹೇಳ್ತಾರೆ. ಕರ್ಕೊಂಬಂದು ಭಾಷಣ ಮಾಡ್ತಾರೆ. ಲಾಸ್ಟ್ ಏನು ಹೇಳ್ತಾರೆ? ಭಗವಂತ ಸರ್ವ ಯಾಕೆ ಅಂದ್ಬಿಡ್ತಾರೆ. ಮೂರು ನಿಮಗೆ ಹಂಗಲ್ಲ. ಹೃದಯದಲ್ಲಿ ಏನಾದರೂ ಒಂದು ಜಾಗ ಕೊಟ್ಟರೆ ಭಗವಂತ ಕೊಟ್ಬಿಟ್ಟು. ಸಂಸಾರನಾಗ ಸ್ವಲ್ಪ ಹೆಸರಿಗಿರೋದು ಹೆಂಗಿರೋದು ಮಸ್ತ್ ಇರೋದು. ನಿಮ್ಗೆ ನೋಡಿ ಸಾಕ್ಷಾತ್ಕಾರ ಆಗ್ತದೆ. ನೀವು 5 ಗಂಟೆ ತಿಳ್ಕೊಂಡು ಸಾಕ್ಷಾತ್ಕಾರ ಆಗ್ತದೆ. ಮುಂದೆ ಲೈಟ್ ಕಾಣ್ತದೆ ನಿಮ್ಮಿಂದ. ಅದಕ್ಕೆ ಮುಖ ಯಾವಾಗಲೂ ಹಸನ್ಮುಖಿ ನಕ್ಕೋತಿರ್ಬೇಕು. ಬಾಬಾ ಸಿಕ್ಕಾನ ಅನ್ನೋ ಒಳಗೆ ಸ್ಮೃತಿ ಇದ್ರೆ ನಮಗೂ ಬರ್ತದೆ, ಖುಷಿ ಇರ್ತದೆ. ಯಾರು ಏನು ಮಾಡ್ತಾರೆ ಅದು ಇಂಪಾರ್ಟೆಂಟ್ ಇಲ್ಲ. ನಾ ಏನು ಮಾಡ್ತಾರೆ ಅದು ಇಂಪಾರ್ಟೆಂಟ್. ಅವ್ರು ಹಿಂಗ್ಯಾಕದಾರ, ಇವ್ರು ಹಿಂಗ್ಯಾಕದಾರ, ಅವ್ರು ಹೆಂಗದಾರ, ಅವ್ರ ಪಾಠ ಅವ್ರು ಮಾಡಾಕ್ತಾರೆ. ನಾವು ಕೂತು ಮತ್ತೊಬ್ಬರದೇ ಬರೀ ಚಿಂತನೆ ಮಾಡ್ಕೊತ ಕೂತೀವಂದ್ರೆ ನಮ್ಮ ಜೀವನದಲ್ಲಿ ಸಂತೋಷ ಖುಷಿಯಲ್ಲಿ ಬರಬೇಕು. ಅವ್ರು ಹಂಗದ, ಇವ್ರು ಹಿಂಗದ, ಅವ್ರು ಹೆಂಗೆ ಇರ್ಬೋದಪ್ಪ, ನೀ ಹೆಂಗದಿ. ಬ್ರಹ್ಮ ಬಾಬಾ ಶಿವಬಾಬಾ ಗುಡಿ ಒಳಗೆ ಏನಿದ್ದಾರೆ, ಬ್ರಹ್ಮ ಬಾಬಾ ನೋಡಂತ ಸಾಕು. ಈಗ ಯಾರ ಹೆಸರು ಹೇಳಿ ಬಾಬಾ ಭಾಳ ಆದ್ರೆ ದಾದಿಗಳ ಹೆಸರು ಹೇಳ್ಯಾರ. ದಾದಿ ಪ್ರಕಾಶ್ ಹೆಸರು ಹೇಳ್ಯಾರ. ಪುರಾಣವ್ರ ಹೆಸರು ಹೇಳಿಲ್ಲ ಇನ್ನೂರಿಗೆ. ಮುರಳಿಯೊಳಗೆ ಬ್ರಹ್ಮ ಬಾಬಾ ಹೇಳ್ಯಾರ ಫಸ್ಟು. 2ನೇ ದಾದಿಗಳ ಹೆಸರು ಹೇಳ್ಯಾರ.
ದಾದಿಗಳ ಜೀವನ ಹೆಂಗಿತ್ತಂದ್ರೆ ಊದಿನ ಕಡ್ಡಿದಂಗಿತ್ತು, ಶ್ರೀಗಂಧ ಇದ್ದಂಗಿತ್ತು. ಇವತ್ತು ನಾವೇನು ಅದೀವು ಅಂದ್ರೆ ಇವತ್ತು ಜಗತ್ತಿನಾಗ ಇಲ್ಲಿ ಈ ಲೆವೆಲ್ನಾಗ ಅದೀವಿ ಅಂದ್ರೆ ಅವ್ರ ಕಾರಣ. ಎಷ್ಟು ಸೇವೆ ಮಾಡಿದರು, ಎಷ್ಟು ಸೇವೆ ಮಾಡಿದರು. ಎಲ್ಲರೂ 100 ವರ್ಷ, 90 ವರ್ಷ, 92 ವರ್ಷ, 104 ವರ್ಷ ಅಷ್ಟು ತನಕ ಸೇವೆ ಮಾಡ್ಯಾರ. ಅದಕ್ಕೆ ದಾದಿ ಹೇಳ್ತಿದ್ರು, ಓಂ ಶಾಂತಿಗೆ ಬರೋದಂದ್ರೆ ಸೌಭಾಗ್ಯ, ಪರಮ ಭಾಗ್ಯ ಮಾಡ್ಕೊಂಡ್ಬಿಡ್ರಿ. ಸಣ್ಣ ಸಣ್ಣ ಮಾತು ನೆನ್ಪಿಟ್ಕೊಂಡು ಸಾಕು. ಒಂದು ಬೆಳಗಿನ ಜಾವ ನೀವು ಅಲರ್ಟ್ ಆಗಿ ಬಿಟ್ಟು ಅಟ್ಲೀಸ್ಟ್ ಅರ್ಧ ತಾಸು ಚೆನ್ನಾಗಿ ಬಾಬಾನ ನೆನ್ಪು ಮಾಡೋ ಪ್ರೀತಿ ಅನುಭವ ಆಗ್ಬೇಕು, ಶಕ್ತಿ ಬರ್ಬೇಕು ಬಾಬಾನ. ಎರಡನೇದು ಬಾಬಾನ ಮುಗ್ಲಿ ಕೇಳಿ ಮನಸ್ಸಿನಾಗ ಒಂದು ಆನಂದ ಇರಬೇಕು. ಮೂರನೇದು ಬ್ರಹ್ಮ ಬಾಬನ ಹೆಜ್ಜೆ ಮ್ಯಾಗ ಹೆಜ್ಜೆ ಇಟ್ಕೊಂಡು ಹೋಗ್ಬಿಡ್ಬೇಕು. ಅದಕ್ಕೆ ಕನ್ನಡದಾಗ ಒಂದು ಚಂದ ಪುಸ್ತಕ ಬ್ರಹ್ಮ ಬಾಬರ ಜೀವನ ಚರಿತ್ರೆ ಅಂತ ಹೇಳಿ, ಅದ್ಭುತ. ಅದನ್ನು ಓದ್ಬೇಕು. ಹೆಂಗೆ ಓದ್ಬೇಕಂದ್ರೆ ದಿನ 1 ಪೇಜಲ್ಲಿ ಓದ್ಬೇಕು. ಬ್ರಹ್ಮ ಬಾಬವ್ರು ಹೆಂಗಿದ್ರೆ ಅಂದ್ರೆ ಒಮ್ಮೆ ಹೆಂಗೆ ಹೇಳೋಕ್ಕಾಗುತ್ತೆ, ಕೂತು ಹೇಳೋಕ್ಕಾಗುತ್ತೆ ಆಗೋದಿಲ್ಲ. ಅವ್ರಿಗೆ ನಿಮ್ಮಂಗೆ 5 ಮಂದಿ ಮಕ್ಕಳಿದ್ರು, 5 ಮಂದಿ ಮಕ್ಕಳಿದ್ರು ನಿಮ್ಮಂಗೆ. ಅವ್ರಿಗೆ 90 ವರ್ಷ ಮೊದಲು 9 ಕೋಟಿ ರೂಪಾಯಿ ಸಾಧಾರಣವಾಗಿ ಅಷ್ಟು ಆಸ್ತಿ ಇತ್ತು. ಎಲ್ಲ ಬಾಬಾನ ಮನೆ ಕೊಟ್ಟು ಇವತ್ತು ನಾವೇನದೀವಿ ಎಲ್ಲರೂ ಅವರಿಂದ ಅದೀವಿ. ಅವ್ರು ತ್ಯಾಗ ಮಾಡಿದ್ದಿಲ್ಲ ಅಂದ್ರೆ ಸಾಧ್ಯನೇ ಇದ್ದಿದ್ದಿಲ್ಲ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ಜಗತ್ತಿಗೆ ಯೋಗದಾನ ಕೊಡೋದು. ಶಾಂತ ಕೂತು ಬಾಬಾನ ಕರ್ಕೊಂಡು ಮ್ಯಾಗಿನ ಶಿವಬಾಬನ ಕಿರಣ ಬಂದು ಇಲ್ಲಿಂದ ಎಲ್ಲ ಕಡೆ ಹರಡಾಗ್ತದೆ, ಅನುಭವ ಮಾಡೋದು. ಈ ಸೂರ್ಯ ಬಂದಿಲ್ಲ, ಗಿಡದ ಹಚ್ಚಕ್ಕೆ ಸೂರ್ಯ ಗಿಡದ ಹೆಚ್ಚಿಗೆ ನೀವು ಇರ್ತೀರಿ. ಹಳ್ಳ್ಯಾಗ ಹೆಣ್ಮಕ್ಳು ಕಸ ಹೊಡ್ತಿರ್ತಾರೆ, ಸೂರ್ಯನ ಕಿರಣ ನೋಡ್ತೀರಿ, ನೋಡಿ ನೆನ್ಪು ಮಾಡ್ಕೊಳ್ಳಿ. ಅದು ಚಂದ ಕಾಣ್ತಿರ್ತಾವ. ಅಥವಾ ಕಿಟಕಿ ತಕ್ಷಣ ಲೈಟ್ ಬಂದಿರ್ತದೆ. ಹಂಗೆ ಶಿವಬಾಬರಿಂದ ಕಿರಣ ಬರ್ಲಾಗ್ತೇವ, ಇಲ್ಲಿಂದ ಬಂದು ಎಲ್ಲ ಕಡೆ ಹೋಗ್ಲಾಗ್ತವೆ. ಇದು ಮನುಷ್ಯನ ಸೇವೆ ಅಂತ ಹೇಳಿ 5 ನಿಮಿಷ, ಸಂಜೆಗೆ ಒಂದು 5 ನಿಮಿಷ. ಈ 5 ಮಂದಿ ಇದಾರಲ್ಲ ಪ್ರಕೃತಿ ತತ್ವಗಳು ನಿಮ್ಮ ಶರೀರನಾಗ ಅದಾರ, ಅವರು ನಿಮ್ಮ ಸೇವೆ ಮಾಡಾಕತ್ತೆ. ಪೂರ 84 ಜನ ನಿಮ್ಮ ಸೇವೆ ಮಾಡ್ತಾರೆ. ಆತ್ಮದ್ದು ಹವಾ ಇರ್ಲಿಕ್ಕಂದ್ರೆ ನೆಂಟಿದ್ದಿ. ಭಯಂಕರ ಥಂಡಿದ್ರೆ ಸೂರ್ಯ ಅಂತೀವಿ, ಭಯಂಕರ ಬಿಸಿಲಾಗ ತಂಪು ಬೇಕಂತೀವಿ. ಅದಕ್ಕೆ ಬಾಬಾ ಸ್ವರ್ಗದ ಬಗ್ಗೆ ಹೇಳ್ತೀವಿ, ಅಲ್ಲೆಲ್ಲ ಅದ. ಬಟ್ ಇಲ್ಲಿ ಅವ್ರಿಗೆ 5 ಮಂದಿಗೆ ನೀವು ಯೋಗದಾನ ಕೊಟ್ಟಿರ್ತೀವಿ. ಈಗ ಯಾರಿಗಾರ ಕೆಲಸ ಮಾಡಿಕೊಟ್ಟಿರ್ತೀರಿ, ಅವ್ರು ನಿಮ್ಗೆ ನೆನಪು ಮಾಡ್ತಾರೆ. ಮಂದ್ಯಾಗ ನಿಮ್ಮ ಹುಡುಗಡೆ ಇವ್ರು ಬರ್ರಿ ನಮ್ಮವ್ರು ಅಂತಾರಲ್ಲ, ಅವ್ರು ನೀವು ಹೆಲ್ಪ್ ಮಾಡಿರ್ತೀರಿ. ಹಂಗೆ 5 ಮಂದಿಗೆ ಆಕಾಶ, ಭೂಮಿ, ನೀರು, ವಾಯು, ಅಗ್ನಿ, ಸೂರ್ಯನಿಗೆ ಯೋಗದಾನ ಕೊಡಿ. ಸಾಯಂಕಾಲ 5 ನಿಮಿಷ ಮಾಡಿದ್ರೆ ಮುಂಜಾನೆ 5 ನಿಮಿಷ ಯೋಗದಾನ. ಜಗತ್ತು ಎಲ್ಲ ಆತ್ಮಗಳಿಗೆ ಶಕ್ತಿ ಕೊಡಿ. ಕಮ್ಮಿ ಹುಡುಕಾಡಬೇಡ್ರಿ ಯಾರಂತಕ್ಕಿಂತ. ಬರೀ ಕಮ್ಮಿ ಹುಡುಕಾಡ್ಕೊತ ಕೂತ್ರೆ ನೀವು ಸಂಪೂರ್ಣ ಇದ್ರಣ್ಣ ಇಲ್ಲ. ಯಾವಾಗಲೂ ಅರ್ಧ ಗ್ಲಾಸ್ ತುಂಬಿದ್ದು ನೋಡ್ಬೇಕು, ಖಾಲಿ ನೋಡ್ಲಕ್ಕ ಹೋಗ್ಬಾರ್ದು. ಖಾಲಿ ನೋಡ್ಕೋತ ಕೂತ್ರೆ ನಾವು ಖಾಲಿ ಆಗಿಬಿಡ್ತೀವಿ, ಹೌದಿಲ್ಲ? ಬರೀ ಖಾಲಿ ನೋಡ್ಕೋತ ನಾವೇ ಖಾಲಿ ಆಗಿಬಿಡ್ತೀವಿ. ಎಷ್ಟೋ ಸಮಯ ಹೋಗ್ಯದ, ಆಯ್ತು ಬಾಬಾ ಸಿಕ್ಕ ನೀನು ಏನು ಮಾಡೋದು ತಗೊಂಡ್ರಿ, ಇದನ್ನ ಮೊದಲು ಬಂದ್ ಮಾಡ್ರಿ. ವ್ಯಕ್ತ ಅಂತ ಹೇಳಿದ್ರೆ ಬಾಬರು ಪರಚಿಂತನ ಬಂದ್ ಮಾಡ್ರಿ. ಶಿವಾನಂದ ಏನದ ಬೇಡ, ಇಂಪಾರ್ಟೆಂಟ್ ಇಲ್ಲೇ ಇಲ್ಲ. ಶಿವಾನಂದ ನಮ್ಗೆ ಏನು ಮಾಡ್ಬೇಕು? ಬ್ರಹ್ಮ ಬಾಬಾ ಹೆಂಗಿದ್ರು ಅದನ್ನು ವಿಕರ್ಚನೆ. ಒಂದು ಅಮೃತ ಯೋಗ, ಮನಸಾ ಸೇವೆ, ಜಗತ್ತಿಗೆ ಬಾಯಿ ಕೊಟ್ಟನಂದ್ರೆ ದಿನಕ್ಕೆ ಒಬ್ಬರನ್ನೇ ಸಂದೇಶ ಕೊಡ್ಲಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತು ಹೊಂಟಿರ್ತೀರಿ, ರಗಡ್ ಜನ ಇರ್ತಾರೆ, ದೋಸ್ತಿ ಮಾಡ್ಕೋರಿ, ಜನ ಕೊಡ್ರಿ. ನಮಗೂ ಒಬ್ಬರು ಕೊಟ್ರಿಲ್ಲ, ಈಗ ನೋಡಿ ಅಜ್ಜವ್ರು ಕೂತಾರಿಲ್ಲ. ಒಂದು ಎಷ್ಟು 50 ಮಂದಿ, ಎಷ್ಟು ಮಂದಿ ಬಂದಿದ್ರು? 80 ಮಂದಿ ಗ್ರೂಪ್ ಆಯ್ತು. ಹೋಗ್ಬೇಕು ಮನಗಳಿಂದ ಒಬ್ಬರೇ ಬೆಟ್ಟಾರ ನೋಡಿ. ಇವತ್ತು ನಿಮ್ಮ ಮುಂದೆ ಪ್ರೂಫ್ ಅದ, 80 ಮಂದಿ ಬಂದಿದ್ದಾರೆ ಮನಗಳಿಂದ.
ಬಾಬಾ ಈಗ ಅದು 24 ತಾಸು ಅವ್ರು ಸೇವೆ ಮಾಡಲ್ಲ. 24 ತಾಸು ಸೇವೆ ಮಾಡಕತ್ತಾರೆ. ಲೌಕಿಕದಾಗ ಅದಾರ ಅವರು. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂಡು ನಮ್ಮ ಮುಂದೆ ಸಾಕಲ್ಲ ಮತ್ತೆ ಯಾಕೆ ಬ್ರಹ್ಮ ಬಾಬಾ ದೂರ ಅದಾರ. ಈಗ ನಮ್ಗೆ ಅದ ತನು ಮನ ಧನ ಒಂದೊಂದು ಕಣಗಳು ಬಾಬಾ ಕಲ್ಪನೆ. ಒಂದೇ ಮಾಡಬೇಕು. ಬೆಳಗ್ಗೆ ಅಮೃತ ಯೋಗ ಚೆಂದಾಗಿ ಮೊದಲು ನಾವು ಶಕ್ತಿಶಾಲಿ ಹಾಕಬೇಕು. ಜಗತ್ತಿಗೆ ಯೋಗದಾನ ಕೊಡ್ರಿ. ಬಾಯಿ ಕೊಟ್ಟಾನಂದ್ರೆ ಒಂದು ಬಾಬಾನ ಜ್ಞಾನ ಹೇಳಕ್ಕೆ ಪ್ರಯತ್ನ ಮಾಡ್ರಿ. ನೀವು ಅವ್ನಿಗೆ ಹೇಳ್ರಿ, ನೀವು ಎದುರಿಗೆ ಬರ್ತಾನೆ. ಬಸ್ನಾಗ ಕುಂಡಿರ್ತಾರ, ಯಾರ ಕೂತಿರ ಮಕ್ಕಳ ನೀವು ಅಂತಿದ್ರಿ, ಹಂಗೆ ದೋಸ್ತಿ ಮಾಡ್ಕೊಂಡ್ರಿ. ಭಾಳ ಸರಳ ಹೇಳೋದು, ಭಾಳ ಸಿಂಪಲ್ ಹೇಳೋದು. ಮುಂದೆ ಕಿವಿ ಕೊಟ್ಟಾರಲ್ಲ, ಬಂದ ಮೂಲೆ ಕೇಳಿ ಮೆಲಕ್ಕೆ ಹಾಕಿ ಓದ್ತಿದ್ದರು. ಅವಾಗ ಮುಖದೊಳಗೆ ಕಮಲ ಹೆಂಗೆ ಅರಳಿರ್ತದಲ್ಲ, ಗುಲಾಬಿ ಹೂವು ಹೆಂಗೆ ಅರಳಿರ್ತದಲ್ಲ, ಅದು ಮುಖ ಒಳಗೊಂದು ಏನೋ ಒಂದು ನಶೆ, ಖುಷಿ, ಏನೋ ದಿವ್ಯ ಜನ್ಮ ಸಿಕ್ಕದಿದು. ಈ ಜನ್ಮ ಸಾಧಾರಣ ಅಲ್ಲ ಅನ್ನೋರ, ಇದು ದಿವ್ಯ ಜನ್ಮ ಸಿಕ್ಕದ. ಕೋಟಿ ಒಳಗೆ ಕೆಲವು ಮಂದಿಗೆ ಇದು ಪ್ರಾಪ್ತಿ ಆಗ್ತದೆ. ಭಾಳ ಮಂದಿ ಅವಶ್ಯಕತೆ ಇಲ್ಲ ಬಾಬಾ. ಸ್ವಲ್ಪ ಮಂದಿಗೆ ಆಫೀಸರ್ಸ್ ಎಷ್ಟಿರ್ತಾರೆ ಅರ್ಬಿ ಒಳಗೆ, ಸ್ವಲ್ಪ ಇರ್ತಾರೆ. ಬ್ರಿಗೇಡಿಯರು, ಕರ್ನಲ್ಲು ಮತ್ತು ಸೈನಿಕರು ಭಾಳ ಇರ್ತಾರೆ. ಹಂಗೆ ಅಂತಿಮ ಸಮಯದಾಗ ಬಾಬಾನ ಸಂದೇಶ ತಗೊಂಡು ಭಾಳ ಜನ ಬಂದು ಈಗೆಲ್ಲ ಪ್ರೋಗ್ರಾಮ್ ಮಾಡಿರ್ತೀರಿ. ಅದ್ರಾಗ ಎಲ್ಲೆಲ್ಲ ಬ್ರಹ್ಮಗಳ ಬಗ್ಗೆ ಕೇಳ್ತಾರೆ. ಒಂದ್ಸಲ ಮೋಟ ಹೋಗಿರ್ತಾರೆ. ಅವಾಗೇನಾಗ್ತವ್ರಿ, ಅವರೆಲ್ಲರೂ ಬಾಬಾನ ಬಗ್ಗೆ ಮುಂದೆ ಬರ್ತಾರೆ. ನೀವು ಯಾರು ಅಧಿಕಾರಿ ಮಕ್ಕಳು, ನೀವು ಯಾರಿದ್ರೆ ಅಧಿಕಾರಿ ಮಕ್ಕಳು. ನೀವೇನು ಬರ್ತಿರ್ಲ ಇಲ್ಲಿ, ನೀವು ಅಧಿಕಾರಿ ಮಕ್ಕಳು, ವಾರಸ್ದಾರ, ರಾಜರ ಪದವಿ ಬರೋರೆಲ್ಲ ನಿಮ್ಮ. ಅದಕ್ಕೆ ಸಿಂಪಲ್ ಪುರುಷಾರ್ಥ ಭಾಳ ಸರಳದ. ಒಂದು ಏನು ಮಾಡಬೇಕಂದ್ರೆ ಬೆಳಗ್ಗೆ ಅಮೃತ ವೇಳೆ ಕಂಪಲ್ಸರಿ. 2 ಮುರಳಿ ಕೇಳಿದೆ. 3 ಹೆಚ್ಚಿಗೆ ಭಗವಂತನ ಬ್ರಹ್ಮನ ಮಾತುಗಳನ್ನು ನೆನಪು ಮಾಡಿ. 4 ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ. 5 ಬಾಯಿಗೆ ಒಬ್ಬರಿಗೆ ಬಾಬಾನ ಸಂದೇಶ. ಇಲ್ಲ ಧನ ಸೇವೆ ಮಾಡ್ಬೇಕಂದ್ರೆ ಒಂದು ನಿಯಮ ಮಾಡ್ಕೊಂಡ್ಬಿಡ. ನಾ ಹೇಳ್ತಾ ಇಲ್ಲ, ಗಾಂಧಿ ಪ್ರಕಾಶ್ ಮಣಿ ಹೇಳಿದ ಮಾತು ನೀವು ನೆನಪು ಮಾಡ್ಬೇಕು ಅಷ್ಟೇ. ನಿಮ್ಮಂತ ಏನಾದಲ್ಲ 5 ಭಾಗ ಮಾಡ್ಬೇಡಿ. ಹೊಲ, ಅಂಗಡಿ, ಮನಿ, ಸಂಸಾರ, ಪೆನ್ಷನ್, ನಿಮ್ಮಿಂದ ಏನದಲ್ಲ 5 ಭಾಗ ಮಾಡಿ. 4 ನಿಮಗೆ ಬಾಬಾ 1. ಬ್ರಹ್ಮ ಬಾಬಾ 100ಕ್ಕೆ 100 ಪಟ್ಟಿದ್ರು. ಈಗ ನೀವೆಷ್ಟು ಕೊಡಬೇಕು ಅಂದ್ರೆ ದಾದಿ ಏನು ಹೇಳಿದ್ರು, 1 ಭಾಗ ಬಾಬಾ, 4 ಭಾಗ ನೀವು. ಮುಂದೆ ರಿಟರ್ನ್ ಎಷ್ಟದ ಬರಲ್ಲ. ಇಂಥ ದೊಡ್ಡ ಸೆಂಟರ್ ಅದ ಮಾಡ್ತೀರಿ, ಇಲ್ಲ ಅಂತಲ್ಲ. 1 ವಾರಕ್ಕೆ 2 ತಾಸು 3 ತಾಸು ಬಂದು ಬಾಬಾ ಮನ್ಯಾಗ ಯಾರಿಗೂ ಹೇಳಲ್ಲ. ಮನಸ್ಸಿಂದ ತಾವೇ ಸೇವೆ ಮಾಡೋ ಸುಮ್ಮನೆ ಮಾಡಬೇಕು. ಯಜ್ಞದ ಸೇವೆ ಮಾಡಬೇಕು. ಈ ಶರೀರದಲ್ಲ ಯಜ್ಞದಲ್ಲಿ ಸಮರ್ಪಣೆ ಮಾಡಿ ಸೇವೆ ಮಾಡಬೇಕು. ನೀವು ಮನೆಯಾಗಿರಿ, ಆರಾಮಾಗಿರಿ, ತೊಂದರೆ ಇಲ್ಲ. ಅದು ಮನೇನೂ ಬಾಬಾ ಮನೆಯದ. ಆದರೆ ಇಲ್ಲಿ ಬಂದು ವಾರದಾಗ 1 ತಾಸು 2 ತಾಸು ಸೇವೆ ಮಾಡಿ ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ವಾರಕ್ಕೆ 2 ತಾಸು. ಈಗ ಮಲ್ಕೋತೀವಿ, ದಿನ ಊಟ ಮಾಡ್ತೀವಿ. ಈಗ ನಿಮಗೆಲ್ಲ ಮಲಕ್ಕೆ ಹೋಗ್ಬೇಕು, ಆರಾಮ ಮಾಡ್ಕೋತೀರಿ, ನೆನಪಿರ್ತದೆ ಇಲ್ಲಿ ಹೋಗ್ಬೇಕಂತ ಹೇಳಿ. ಹೆಂಗೆ ತಲೆಗಿರ್ತದೆ ಹಂಗೆ. ಅದು ಯಾವಾಗಲೂ ಭಗವಂತನ ಪರಮಾತ್ಮನ ಅನ್ನ ಈ ಕಡೆ ಬ್ರಹ್ಮ ಅವ್ವ. ಅದಕ್ಕೆ ಕನ್ನಡದಾಗ ಹಾಡ ಹಾಡ್ತಿದ್ದೀವಿ. ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬೆಳಕು ಹಾಡ್ತಿದ್ದೀವಿ. ತಾಯಿ ಯಾರು? ಬ್ರಹ್ಮ ಬಾಬಾ ತಾಯಿ. ಅದು ಮೊದಲು ಮನಸ್ಸಿನಾಗ ಪಕ್ಕ ಮಾಡ್ಕೋಬೇಕು. ನಮ್ಮ ಅವ್ವನಿಗೆ ಅವ್ವ ಅಪ್ಪ ಕೂಡಿದಾಗ ಮಕ್ಕಳು ಹುಡ್ತಾವ. ನಾವೆಲ್ಲರೂ ಬಾಯಿಂದ ಹುಟ್ಟಿದ್ದೆವು. ಅದಕ್ಕೆ ನಿಮ್ಮ ಜನ್ಮ ದಿವ್ಯ ಜನ್ಮ. ಸಾಕು, ಪುರುಷಾರ್ಥ ಇಷ್ಟೇ. ಪವರ್ಫುಲ್ ಅಮೃತ ಯೋಗ ಮುರಳಿ ಕೇಳಿದೆ. ಬಾಬಾನ ನೋಡ್ಕೋತಾ ನೀವು ಜಗತ್ತಿಗೆ ಒಳ್ಳೆಯದಾಗ 5 ನಿಮಿಷ ಮುಂದೆನೇ ಆತ್ಮಗಳಿಗೆ, ಸಂಜೆಗೆ 5 ನಿಮಿಷ ಪ್ರಕೃತಿಗೆ, 5-10 ವಾರಕ್ಕೊಬ್ಬರು ಕರ್ಕೊಂಡ್ಬಂದು ಕೋರ್ಸ್ ಕೊಡೋದು. ಧನ ಸೇವೆ ಹಾಕೋದು ಹೋಗೋದು. 2 ತಾಸು ಸೆಂಟರ್ನಾಗ ಕರ್ಮ ಸೇವೆ ಮಾಡೋದು. ಶಿವಭಾವನಿಲ್ಲಿ ಬ್ರಹ್ಮಾವನಿಗೆ ಕೂರಿಸೋದು. ಈಗ 14ನೇ ತಾರೀಕಿಗೆ ಬಾಬಾರು ಬಂದಿದ್ದು ಮುರಳಿ ಒಳಗೆ 2 ಮಾತು ನೆನಪಿಟ್ಕೊಳ್ಳೋದು. ವ್ಯರ್ಥ ಸಮಾಪ್ತಿ.
ಮುಖದಿಂದ ಸೇವೆ ಆಗಬೇಕು. ಸ್ನೇಹ, ಖುಷಿ, ಆನಂದ ಕೊಡಬೇಕು, ಹಂಚ್ಬೇಕು. ಹೊಂಟಿರ್ತೀರಿ ಬಾಬಾ ಕರೆಸ್ರೆ ಬಾಬಾ ಒಳಗಡೆ ಇರ್ತಿದೆಯಲ್ಲ, ಒಂದು ಮಾತು ಯಾವಾಗಲೂ ನೆನ್ಪಿಟ್ಟು, ನನಗೆ ದಿವ್ಯ ಜನ್ಮ ಆಗಿದೆ, ನಾನು ಬ್ರಹ್ಮಕುಮಾರಿ ಆಗಿದ್ದೀನಿ. ನಾ ಬಡಜಿಗರ ಬಗ್ಗೆ, ನಾ ಗಾಡಿಗಳ ಬಗ್ಗೆ ತಿಳಿಯಾಗಿ ಅದು ಬರಬೇಡ್ದು, ಲೌಕಿಕ ಬರಬೇಕು, ಬರಬೇಡ್ದು. ಅದನ್ನು ಹೇಳೋದು ಬೇಡ, ಬರೋದು ಬೇಡ. ನನಗೆ ಹೊಸ ಜನ್ಮ ಆಗಿದೆ, ದಿವ್ಯ ಜನ್ಮ ಅದು ನಿಮ್ದೆಲ್ಲರದು, ನಮ್ದೆಲ್ಲರದು ದಿವ್ಯ ಜನ್ಮ ಸಿಕ್ಕದ ನಮಗೆ. ಆ ದಿವ್ಯ ಜನ್ಮದ ನೆನಪಿತ್ತಂದ್ರೆ ಖುಷಿ. ಈಗ ಯಾರಿಗೋ ಒಬ್ಬರಿಗೆ ಪರೀಕ್ಷೆದಾಗ ಪಾಸ್ ಆಗಿರ್ತಾರೆ, IAS ಪಾಸ್ ಆಗಿ ಎಷ್ಟು ಖುಷಿ ಅವ್ರಿಗೆ, ಎಷ್ಟು ಆನಂದ ಇತ್ತು. ಮೈತ್ರಿದ್ದಾರೆ ಹಂಗೆ ನಿಮಗೂ ರಾತ್ರಿ ಹಗಲ ಹಂಗಿರ್ಬೇಕು, ನಶೆಯಿಂದ ಇರಬೇಕು. ಸಂಗಮಯುಗದ 90 ವರ್ಷದ ಶಿವರಾತ್ರಿ ನೀವೆಲ್ಲ ಮಾಡಿದಿರಿ, ಇನ್ನೂ ಮಾಡ್ಲತ್ತೀರಿ. ನಿಮಗೆ ಮಧುಬನ್ ಬಾಬುವರಿಂದ ಕೋಟಿ ಕೋಟಿ ಅಭಿನಂದನೆಗಳು. ನಿಮ್ಮ ಹುಟ್ಟಹಬ್ಬ, ಅಪ್ಪನ ಹುಟ್ಟಹಬ್ಬ ಮಾಡ್ಲತ್ತೀರಿ. ದಾವಣಗೆರೆ ಅಪ್ಪರು ಹೇಳ್ತಿದ್ರು 100 ಜಗದಾಗ ಮಾಡ್ತೀವಿ. ಈಗ ಬರೋಬ್ಬರಿ 1 ತಿಂಗಳ ಚಾವದು, ಇನ್ನೂ 15 ದಿನ. ಯಾಕಂದ್ರೆ ಸಂದೇಶ ಮುಟ್ಟಬೇಕೆಲ್ಲ ಜಲ್ದಿ ಜಲ್ದಿ ಜಲ್ದಿ. ಅದಕ್ಕೆ ಖುಷಿ ಯಾವಾಗಲೂ ಆನಂದವಾಗಿರಿ. ಬಾಬಾ ಸಿಕ್ಕನ್ನ ಏನೋ ಒಂದು ಒಳಗಡೆ ಆನಂದದ ಉಯ್ಯಾಲೆ, ಮನಸ್ಸಿನೊಳಗೆ ಆನಂದ ಖುಷಿ. ಹೆಂಗೆ ನೀರು ಬ್ಯಾಸಿಗಿನ ಭಯಂಕರ ಬಿಸಿಲಾಗ ತಂಪು ನೀರು ಹಾಕಿ ಜಳಕ ಮಾಡಿ ಹೆಂಗೆ ಹಾಕ್ತೇವೆ, ಹಂಗೆ ಬಳಸ್ ತಂಪಿರ್ಬೇಕು. ಅದಕ್ಕೆ ಬಾಬೋರಿಗೆ ಥ್ಯಾಂಕ್ಸ್. ಬಾಬೋರಿಗೆ ಕಳಿಸ್ಕೊಟ್ಟಿದ್ರು. ಅಕ್ಕೋರಿಗೆ, ನಿಮಗೆಲ್ಲರಿಗೆ ಬಾಬಾ ಯಾವಾಗಲೂ ಆನಂದದಾಗಿರಲಿ. ಅದಕ್ಕೆ ಯಾವಾಗಲೂ ಒಂದು ಮಾತು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನನಗೆ ಬಾಬಾ ಸಿಕ್ಕಾರ ಸ್ವಲ್ಪ ಟೈಮ್ ಐತಿ, 84 ಜನ್ಮದ ಆಸ್ತಿ ಆಟೋಮೆಟಿಕ್ ಬರ್ಲಾಕತ್ತದ. ತನು ಮನ ಜನ ಸಂಕಲ್ಪದಲ್ಲಿ ಸೇವೆ ಮಾಡ್ತಾ ಮಾಡ್ತಾ ಆನಂದ ಸ್ವರೂಪ ಆಗಿವೆ. ಇವರಿಗೆ ಓಂ ಶಾಂತಿ.